ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣ ಉಪಚುನಾವಣೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಚನ್ನಪಟ್ಟಣ ಉಪಚುನಾವಣೆ ಅಭ್ಯರ್ಥಿಯ ಬಗ್ಗೆ ಇನ್ನೂ ಕೂಡ ಅಂತಿಮ ತೀರ್ಮಾನ ಆಗಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಪಕ್ಷದ ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆ ಮಾಡಿ ತೀರ್ಮಾನ ಮಾಡಲಾಗುವುದು, ಅಲ್ಲದೆ ಬಿಜೆಪಿ ನಾಯಕರೊಂದಿಗೆ ಚರ್ಚೆ ಮಾಡಲಾಗುವುದು ಅಂತ ಹೇಳಿದರು. ನನ್ನ ಕಾರ್ಯಕರ್ತರುಗಳ ಒಪಿನಿಯನ್ನು ನಾನು ತಗೋಬೇಕಲ್ಲ. ನಾನು ಅವ್ರಿಗೂ ಹೇಳಿದ್ದೇನೆ, ನಮ್ಮ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ. ಇಲ್ಲಿ ಇನ್ನೂ ಯಾವುದೇ ರೀತಿಯ ತೀರ್ಮಾನಗಳು BJP ಹೈಕಮಾಂಡ್ ಜೊತೆನೂ ನಾನು ಚರ್ಚೆ ಮಾಡಿಲ್ಲ. ಅವರು ಇನ್ನೂ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ. ರಾಜ್ಯದ ನಾಯಕರುಗಳು ಯಾರೂ ಚರ್ಚೆ ಮಾಡಿಲ್ಲ. ಈಗ ಆ ಕ್ಷೇತ್ರದಲ್ಲಿ ನಾನು 2 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಕಾರ್ಯಕರ್ತರ ದುಡಿಮೆ ಮೇಲೆ. ನನ್ನ ಕಾರ್ಯಕರ್ತರು ಮಂಡ್ಯದಲ್ಲಿ ನಡೆದ ಜನತಾ ದರ್ಶನ ಕೃಷಿ ಸಚಿವ ಚಲುವರಾಯಸ್ವಾಮಿ ಹಾಗೂ ಕೇಂದ್ರ ಸಚಿವ HDK ನಡುವೆ ಜಟಾಪಟಿಗೆ ಕಾರಣ ಆಗಿದೆ. ಕುಮಾರಸ್ವಾಮಿ ಭೇಟಿಗೆ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರು ಹಾಗೂ ರಾಮನಗರ ಜಿಲ್ಲೆಯಿಂದಲೂ ಜನ ಬಂದಿದ್ರು. ಕೇಂದ್ರದಿಂದ ಬರಬೇಕಾದ ಯೋಜನೆಗಳನ್ನ ಕೊಡಿಸಲಿ, ಶಾಸಕರು ಹಾಗೂ ಸಿಎಂ ಮಾಡುವ ಕೆಲಸವನ್ನ ಕುಮಾರಸ್ವಾಮಿ ಯಾಕೆ ಮಾಡ್ತಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಲೋಕಸಭೆ ಸದಸ್ಯರಿಗೆ ಆಸಕ್ತಿ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಸಭೆ ನಡೆಸಿ ಮಾಹಿತಿ ಪಡೆಯಲಿ ಅಂತ ಕುಮಾರಸ್ವಾಮಿ ಭೇಟಿಗೆ ವಾಗ್ದಾಳಿ ನಡೆಸಿದ್ದಾರೆ. ಮಾಡೋ ಕೆಲಸನ ಮುಖ್ಯಮಂತ್ರಿಗಳು ಮಾಡೋ ಕೆಲಸನ ಮಾಡೋದಕ್ಕಿಂತ ಇವ್ರು ಇದನ್ನು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ತುಂಬ ನಮಗೆಲ್ಲ ಅನುಕೂಲ ಆಗುತ್ತೆ. ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಏನು ನಮ್ಮ ಅಧಿಕಾರಿಗಳೆಲ್ಲ ನನ್ನ ಜೊತೆ ನಿಲ್ಲಬೇಕು ಅಂತ ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯ ಕೇಂದ್ರದಲ್ಲಿ ತಗೊಳ್ತಕ್ಕಂಥ ತೀರ್ಮಾನನೇ ಅನೇಕ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ. ಸೊ ಅಂಥ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನ ಶಾಸಕರು ಅಧಿಕಾರಿಗಳು ನೋಡಿಕೊಳ್ತಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ. ಅವರು ಕೆಲಸ ಮಾಡ್ತಾ ಇಲ್ಲ ಅಂತಾನೆ ನಾನು ಅಲ್ಲಿ ಹೋಗಿದ್ದು, ನಾನು ಅವರ ಅಪ್ಪಣೆ ತಗೊಂಡು ಮಂಡ್ಯಕ್ಕೆ ಹೋಗ್ಬೇಕಾ ಅಂತ ಚಲುವರಾಯಸ್ವಾಮಿಗೆ ಮಾತಿನೇಟನ್ನ ಕೊಟ್ಟಿದ್ದಾರೆ. ದೇಶದಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಮಂಡ್ಯದಲ್ಲಿ ನನ್ನ ಜನರು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ಕೆಲಸ ಮಾಡ್ತಾ ಇಲ್ಲ ಅಂತಲೇ ನಾನು ಹೋಗಿದ್ದಲ್ಲಿ. ಕಳೆದ 1 ವರ್ಷದಿಂದ ಕೆಲಸ ಮಾಡಿದರೆ ನನಗೆ ನೆನ್ನೆ 3,000 ಅರ್ಜಿ ಹಾಕ್ಕೊಡೋರು. ಪಾಪ ಅವ್ರ ನಿಷ್ಠೆಯಿಂದ ಜನಗಳು ಕೆಲಸ ಮಾಡಿದರೆ ಶಾಸಕರು ಮಂತ್ರಿಗಳು ನೆನ್ನೆ 3,000 ಅರ್ಜಿ ತಂದು ಕೊಟ್ಟವರಲ್ಲ ಜನ. ಅವ್ರು ಮಾಡೋ ಕೆಲಸವೇ ಅದು. ಜನಸ್ಪಂದನ ಕಾರ್ಯಕ್ರಮದಲ್ಲಿ 3,000 ಅರ್ಜಿಗಳು ಬಂದಿವೆ. ಇದು ಸರ್ಕಾರದ ಕೆಲಸದ ಬಗ್ಗೆ ಹೇಳುತ್ತೆ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ DKಶಿ ತಿರುಗೇಟ್ ಕೊಟ್ಟಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಅವರು ಹೇಳ್ತಾ ಇದ್ದಾರೆ, ನಮಗೂ ಚನ್ನಪಟ್ಟಣದಲ್ಲಿ 10,000 ಅರ್ಜಿ ಬಂದಿದೆ, ಈ ಬಗ್ಗೆ ದಾಖಲೆ ಇದೆ ಅಂತ ಹೇಳಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ಇಷ್ಟು ಅರ್ಜಿ ಬಂದಿದೆ ಅಂದ್ರೆ ಅವರು ಕೂಡ ಜನಪರ ಕೆಲಸ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅವರೊಬ್ಬರೇ ರಾಜಕಾರಣ ಮಾಡ್ತಾರ? ನಮಗೂ ಬರುತ್ತೆ, ನಮಗೆ ರಾಜಕಾರಣ ಮುಖ್ಯ ಅಲ್ಲ, ಜನರ ಸೇವೆಗಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಅನ್ಯೋನ್ಯವಾಗಿದ್ದಾರೆ. ಏನೇ ಇದ್ರೂ ಸುರ್ಜೇವಾಲಾ ಅವರು ಬಗೆಹರಿಸ್ತಾರೆ ಅಂತ ಸಿಎಂ ಕುರ್ಚಿ ದಂಗಲ್ ಬಗ್ಗೆ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರೋ ಅವರು, ಈಗ ನಮ್ಮಲ್ಲಿ ಯಾವುದೇ ಸಮಸ್ಯೆ ಕಾಣುತ್ತಿಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಅಪ್ಪ ಕುಮಾರಸ್ವಾಮಿ ಏನು ಹೇಳಿದ್ದಾರೆ? ಸಿಎಂ ಸಿದ್ದರಾಮಯ್ಯ ವಿರುದ್ಧ DKಶಿ ಸಂಚು ಮಾಡ್ತಾ ಇದ್ದಾರೆ, ಕೇಂದ್ರದ ಮಂತ್ರಿ ಆದ್ಮೇಲೂ ಈ ರೀತಿಯ ರಾಜಕಾರಣ ಬೇಕಾ ಅವರಿಗೆ, ಹೀಗಂತ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ. ಇಲ್ಲದೆ ಇರೋ ವಿಚಾರ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ಯೋನ್ಯವಾಗಿದ್ದಾರೆ, ಯಾವುದೇ ಗೊಂದಲ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲಾ ಅದನ್ನು ಪೂರ್ತಿ ಬಗೆಹರಿಸ್ತಾರೆ. ಈಗ ಯಾವುದೂ ಆ ಥರದ ಸಮಸ್ಯೆ ನಮ್ಮ ಎದುರಿಗೆ ಕಾಣ್ತಾ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಪಾಪ ಕುಮಾರಸ್ವಾಮಿಯವರು ಹೇಳೋರೆ, ಸಿದ್ದರಾಮಯ್ಯನವ್ರ ವಿರುದ್ಧ DK ಅವರೇ ಸಂಚು ಮಾಡ್ತಾವ್ರೆ ಅಂತ. ಪಾಪ ಇನ್ನೂ ರಾಜಕಾರಣ, ಈ ಕೇಂದ್ರದ ಮಂತ್ರಿ ಆದಮೇಲೂ ಈ ಥರದ ರಾಜಕಾರಣ ಬೇಕಾ ಅವ್ರಿಗೆ, ನನಗೆ ಗೊತ್ತೇ ಇಲ್ಲದೆ ಇರೋ ವಿಚಾರ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ಯೋನ್ಯವಾಗಿದ್ದಾರೆ, ಯಾವುದೇ ಗೊಂದಲ ಇಲ್ಲ. ಮೂಡಾ ಹಗರಣದ ಬಗ್ಗೆ ಕುಮಾರಸ್ವಾಮಿ ಮಾಡಿರುವ ಆರೋಪಕ್ಕೂ ಚಲುವರಾಯಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ ಕುಟುಂಬದಿಂದ ಯಾವುದೇ ತಪ್ಪು ಆಗಿಲ್ಲ, ಸಿಎಂ ಪತ್ನಿಗೆ ಜಮೀನು ನೀಡಿದ್ದೇ ಬಿಜೆಪಿ ಅಧಿಕಾರದಲ್ಲಿದ್ದಾಗ. ಆದರೆ ಸಿಎಂ ಹೆಸರು ಹೇಳಿದರೆ ಬಿಜೆಪಿ ಅಧಿಕಾರಾವಧಿಯ ಹಗರಣ ಮುಚ್ಚಿ ಹೋಗುತ್ತೆ ಅಂತ ಮುಖ್ಯಮಂತ್ರಿ ಹೆಸರು ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಸಿಎಂ DK ಹಾಗೂ ಚಲುವರಾಯಸ್ವಾಮಿ ಬಿಟ್ಟು ಕೆಲಸ ಮಾಡಲಿ ಅಂತ ತಿರುಗೇಟ್ ನೀಡಿದ್ದಾರೆ. ಏನು ಅಂತ
ಹಿಸ್ಟ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಮಿಸಸ್ಸುಗೆ ಬಂದಿದ್ದಂಥ ಏನು ದಾನ ಇದೆ ಅದನ್ನು ಮೂಡಾದವರು ಉಪಯೋಗಿಸ್ಕೊಳ್ಳಾಗಿ ಅವರು ಆಲ್ಟರ್ನೇಟ್ ಲ್ಯಾಂಡ್ ಕೇಳಿದ್ದಾರೆ. ಅದನ್ನು ಕೊಟ್ಟಿದ್ದು ಸಹ BJP ಸರ್ಕಾರದಲ್ಲೇ, ಇವ್ರ ಸರ್ಕಾರದಲ್ಲೆಲ್ಲ. ಸೊ ಅದನ್ನು ಮುಖ್ಯಮಂತ್ರಿಗಳ ಹೆಸರು ಹೇಳಿದ್ರೆ ಹಿಂದೆ BJPಯವ್ರು ಮಾಡಿದಂಥ ಎಲ್ಲ ಹಗರಣಗಳು ಮುಚ್ಚೋಯ್ತವೆ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಹೆಸರು ಹೇಳಿದ್ದಾರೆ ಅಂತ ಕಾಣುತ್ತೆ. ಬಹುಶಃ ಮುಖ್ಯಮಂತ್ರಿಗಳು ಯಾವುದೇ ಈ ವಿಚಾರದಲ್ಲಿ ತಪ್ಪು ಅವ್ರ ಕುಟುಂಬದಿಂದ ಆಗಿಲ್ಲ. ಸ್ಪಷ್ಟವಾಗಿ ಕಣ್ಣು ಮುಂದೆಲ್ಲೇ ಕಾಣೋ ಅದಕ್ಕೆ ಇನ್ನೊಂದು ಅದೇನೋ ಹೇಳ್ತಾರೆ ಗಾದಿ, ಕನ್ನಡಿ ಹಾಕಬೇಕು ಅಂತ ಕೈಯಲ್ಲಿ, ಅದೇನೋ ಕನ್ನಡಿ ಹಾಕಬೇಕು ಅಂತ. ಆ ರೀತಿ ಅವಶ್ಯಕತೆ ಇಲ್ಲ. ನನಗೆ ಆಶ್ಚರ್ಯ ಆಗುತ್ತೆ ಮುಖ್ಯಮಂತ್ರಿಯವರ ವಿಚಾರನ ಇದರಲ್ಲಿ ಎಳಿತಾ ಇರ್ತಕ್ಕಂಥವ್ರ ಈ ವಿರೋಧ ಪಕ್ಷಗಳದ್ದು ಸಂಬಂಧ ಇಲ್ಲ. ಕುಮಾರಸ್ವಾಮಿ ಮೂಡಾ ಸೈಟ್ ಹಗರಣದ ಬಗ್ಗೆ CBI ತನಿಖೆ ಆಗಬೇಕಾದ ಅನಿವಾರ್ಯತೆ ಇದೆ ಅಂತ ಸಂಸದ ಯದುವೀರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿರೋ ಯದುವೀರ್, ಮೂಡಾ ಸ್ಕ್ಯಾಮ್ ಗಂಭೀರವಾದ ಪ್ರಕರಣ, ನಮ್ಮ ಪಕ್ಷದಿಂದಲೂ ಈ ಬಗ್ಗೆ ಆರೋಪ ಮಾಡಲಾಗಿದೆ, ಈ ಬಗ್ಗೆ ಓಪನ್ ಆಗಿ ತನಿಖೆಯಾಗಿ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಇಲ್ಲ, ಅದು ಪ್ರಕರಣ ಏನಿದೆ ಭಾಳ ಗಂಭೀರವಾಗಿ ತಗೋತಾ ಇದ್ದಾರೆ. ಅದರಲ್ಲಿ ಅವರು ಏನು ತನಿಖೆ ಏನು ಮಾಡ್ತಾರೆ ಅದ ನಂತರ ಅವರು ಒಂದು ತೀರ್ಮಾನವನ್ನು ತಗೋಬೇಕಾಗಿದೆ. ನಮ್ಮ ಪಕ್ಷದಿಂದ ವತಿಯಿಂದ ಆರೋಪವನ್ನು ಮಾಡಿದ್ದಾರೆ, ಭಾಳ ಗಂಭೀರ ವಿಷಯ. ಇದು ನಿಜ ಆದರೆ ಅವರು ಇದನ್ನ ಪರಿಗಣಿಸಿ ಏನು ಕ್ರಮವನ್ನು ತಗೋಬೇಕಾಗಿರೋದು ಭಾಳ ಮುಖ್ಯವಾದದ್ದು. ಒಂದು ಓಪನ್ ಆಗಿರುವಂಥದ್ದು ತನಿಖೆ ಮಾಡಬೇಕಾಗಿರೋದು ಭಾಳ ಮುಖ್ಯ. ಅದಂಥದ್ದೇನಿಲ್ಲ. ನಾವು ಏನಿದೆ ಈಗಿನ ಕಾಲದಲ್ಲಿ ಈ ಏನು ಮೂಡಾ ಸ್ಕ್ಯಾಮ್ ಏನು ನಡೀತಾ ಇದೆ ಅದರ ಪ್ರಕ್ರಿಯೆ ಏನೇನು ಈಗ ಆಗ್ತಾ ಇದೆ ಅದು ಓಪನ್ ಆಗಿ ಒಂದು ತನಿಖೆ ಮಾಡಿಬಿಟ್ಟು ನೀವು ಫೈಂಡಿಂಗ್ಸ್ ಏನಿದೆ ಅದ್ರ ಮೇಲೆ ತೀರ್ಮಾನ ತಗೋಬೇಕಾಗಿರುತ್ತೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರನ್ನ ಬಲಿಪಶು ಮಾಡಲಾಗಿದೆ ಅನ್ನೋದು ಶಾಸಕ ಜನಾರ್ದನ್ ರೆಡ್ಡಿ ಅವರ ಅಭಿಪ್ರಾಯ. ಗಂಗಾವತಿಯಲ್ಲಿ ಮಾತನಾಡಿರೋ ಜನಾರ್ದನ್ ರೆಡ್ಡಿ, ತನಿಖೆಯಲ್ಲಿ ವಿಳಂಬವಾಗ್ತಾ ಇದೆ, ಸತ್ಯಾಸತ್ಯತೆ ಯಾಕೆ ಹೊರಗಡೆ ಬರ್ತಾ ಇಲ್ಲ ಪ್ರಶ್ನೆ ಮಾಡಿರುವಂಥದ್ದು. 180 ಕೋಟಿ ರೂಪಾಯಿ ಹಣ ಯಾವ ಖಾತೆಗೆ ಹೋಗಿದೆ ಅಂತ ಹೇಳೋದಕ್ಕೆ ಇಷ್ಟು ದಿನ ಬೇಕಾ? ಕೇವಲ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡ್ರೆ ಮುಗಿಯೋದಿಲ್ಲ, BJP ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ, ವಿಧಾನಸೌಧದಲ್ಲಿಯೂ ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದರು. ನಾಗೇಂದ್ರನ್ನ ಬಲಿಪಶು ಮಾಡಿದ್ರು. ಒಬ್ಬ ST ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನಾಗೇಂದ್ರ, ST ನಿಗಮಕ್ಕೆ ಸಂಬಂಧಪಟ್ಟ ಒಂದು ಹಗರಣ ಆಗಿದೆ. ಆ ST ಸಚಿವರನ್ನ ಬಲಿ ಮಾಡಿಬಿಟ್ರು. ಅಂದ್ರೆ ಅವ್ರು ಮಾಡಿಲ್ಲ ಅಂತ ವಿಷಯ ಏನಂತಂದರೆ ಇದು ಸತ್ಯಾಸತ್ಯತೆಗಳು ಯಾಕೆ ಹೊರಗಡೆ ಬರ್ತಾ ಇದೆ? ಇನ್ವೆಸ್ಟಿಗೇಷನ್ಗೆ ಇಷ್ಟು ಟೈಮ್ ಬೇಕಾಗಿದೆ. ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಒಂದು 187 ಕೋಟಿ ಅಮೌಂಟ್ ಯಾವ ಅಕೌಂಟ್ಗೆ ಹೋಗಿದೆ, ಯಾರ್ಯಾರಿಗೂ ಹೋಗಿದೆ, ಯಾರು ಹಣ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಾರ್ವಜನಿಕವಾಗಿ ಚಿಕ್ಕೋಡಿಯಲ್ಲಿ ಸಚಿವ HK ಪಾಟೀಲ್ ವಾಲ್ಮೀಕಿ ಹಗರಣದ ತನಿಖೆ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸನ್ನ SIT ತನಿಖೆ ಮಾಡ್ತಾ ಇದೆ. ಕೇಸಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಗ್ಯಾರಂಟಿ ಅಂತ ಸಚಿವ HK ಪಾಟೀಲ್ ಹೇಳಿದ್ದಾರೆ. SIT ಸ್ಥಾಪನೆ ಮಾಡಿದ್ದೇವೆ. ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಮಾಡ್ತಾರೆ. ಏನಾದರೂ ವರ್ಗಾವಣೆ ಮಾಡ್ತಾರೆ ಅಂತ ಸಾಧ್ಯ ಸರ್? CBIನವರು ಈಗಾಗಲೇ ಅವರು ಬ್ಯಾಂಕ್ ಹಣ ಅದರೊಳಗೆ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಕೆಆರ್ಎಸ್ನಿಂದ BC ನಾಲೆಗೆ ನೀರು ಬಿಡುವ ಬಗ್ಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಕಳೆದ 15 ದಿನದಿಂದ ಕೆಆರ್ಎಸ್ನಿಂದ BC ನಾಲೆಗೆ ನೀರು ಬಿಡಬೇಕು ಅನ್ನೋ ಒತ್ತಡ ಇತ್ತು. ಜುಲೈ 8ರ ಸಂಜೆಯಿಂದ BC ನಾಲೆಗೆ 15 ದಿನ ನೀರು ಬಿಡಲಾಗುತ್ತೆ. ಕುಡಿಯೋ ನೀರು ಹಾಗೂ ಜಾನುವಾರುಗಳಿಗೆ ಮಾತ್ರ ನೀರು ಬಿಡ್ತೀವಿ, ಕೃಷಿಗೆ ಸದ್ಯಕ್ಕೆ ನೀರು ಹರಿಸೋದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು KRS ತುಂಬಬೇಕು. ತುಂಬಿದ ಮೇಲೆ ನಮಗೆ ಈ ಬಯಲುಸೀಮೆಯಲ್ಲಿ ಬಂದರೆ ಮಳೆ ಅಲ್ಲಿ ಬರಲ್ಲ. ಹಾಗಾಗಿ ಈಗ ಫಸ್ಟು ಡ್ಯಾಮ್ ತುಂಬಲಿ, ಆಮೇಲೆ ಕೆಳಗಡೆನೂ ನೀರು ಬೀಳಲಿ. ತುಂಬ ಈ ವರ್ಷ ಕಳೆದ ವರ್ಷ ಇಡೀ ರಾಜ್ಯದಲ್ಲಿ ಮುಂಗಾರು ತುಂಬ ಚೆನ್ನಾಗಿ ಬಿತ್ತನೆ ಆಗಿದೆ. ಸೊ ಇನ್ನು ನನ್ನ ಅನಿಸಿಕೆ ಈ ಜುಲೈ ಎಂಡ್ವರೆಗೂ ಸಣ್ಣ ಪುಟ್ಟ ಬಿತ್ತನೆ ಇರುತ್ತೆ. ಈಗ ನಮಗೆ ಬೀದರು ಬೆಳಗಾಂ ನಾನು ಡಿವಿಷನಲ್ಲಿ ರಿವ್ಯೂ ಮಾಡಿದಾಗ ಒಂದೇ ಒಂದು ರಾಯಚೂರು ಒಂದು ಜಿಲ್ಲೆ ಬಿಟ್ಟರೆ ಇನ್ನು 30 ಜಿಲ್ಲೆನಲ್ಲೂ ಯಾವುದೇ ಕೊರತೆ ಇಲ್ಲದಲೇ ಆಗಿದೆ. ಮೊನ್ನೆ ನಾನು ಹೋದಾಗ ಬೀದರ್ನಲ್ಲಿ ರಿಪೋರ್ಟು. ಸೊ ಇವತ್ತು ಇತ್ತೀಚೆಗೆ 2 ದಿವಸದಲ್ಲಿ ರಾಯಚೂರಲ್ಲಿ ಏನಾಗಿದೆ ಅಂತ ನಾನು ತಿಳ್ಕೊಂಡಿಲ್ಲ, ನಿನ್ನೆ ಮೊನ್ನೆ.